ಭಾಗವಹಿಸಿದಂತಹ ವಿದ್ಯಾರ್ಥಿಗಳೇ, ಪೋಷಕರೇ, ಮೊದಲನೇದಾಗಿ ನಾವು ದೇವರಾಯರು ಅವರಿಗೆ ಧನ್ಯವಾದ ಹೇಳ್ತೇವೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಭಾವನಾತ್ಮಕ ಕಾರ್ಯಕ್ರಮ, ಈ ಚಿತ್ರಕಲೆ ಎನ್ನುವುದು ಕೇವಲ ಬಣ್ಣದಿಂದ ಬಿಡಿಸುವುದಲ್ಲ, ನಮ್ಮಲ್ಲಿ ಒಳಗಿರುವ ಭಾವನೆಗಳನ್ನು, ನಮ್ಮ ಏನು ಕಲ್ಪನೆ ಇದೆ ಅದನ್ನು ಒಂದು ಚಿತ್ರದ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇದೆ. ಈ ಸಣ್ಣ ಸಣ್ಣ ಮಕ್ಕಳಲ್ಲಿ ನಮ್ಮ ಡಾಕ್ಟರ್ ಸಾಹೇಬ್ ಹೇಳಿದರು, ಈಗಲೇ ಈ ಅವರ ಮಕ್ಕಳಲ್ಲಿ ಇದರದ ಬೆಳೆಸಿದರೆ ದೊಡ್ಡದಾದ ಜನ ಅದರಲ್ಲಿ ನಮ್ಮ ಜೀವನವನ್ನು ಸಹ ಅದರಲ್ಲಿ ರೂಪಿಸ್ಬೋದು. ಅಂದರೆ ಕೆಲವೆಲ್ಲ ಕಾರ್ಟೂನ್ಗಳನ್ನು ಬಿಡಿಸಿ ಸಹ ಅವರು ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾರೆ. ಚಿತ್ರಗಳಲ್ಲಿ ಅದನ್ನು ಜೀವನದ ಭಾಗ ಅಂತ ಹೇಳೋದಲ್ಲ, ಅದರಲ್ಲಿ ನಾವು ಜೀವನವನ್ನೇ ನಮ್ಮ ಅದರಲ್ಲಿ ಮಾಡ್ಬೋದು. ಯಾಕಂತೇಳಿದ್ರೆ ಕೆಲವು ಚಿತ್ರಕಾರರಿದ್ದಾರೆ, ತುಂಬ ಚಿತ್ರಕಾರರೆಲ್ಲ ಇದರಿಂದ ಒಳ್ಳೆಯ ಸಂಭಾವನೆಗಳನ್ನು ಪಡೆದು ನಮ್ಮ ಜೀವನವನ್ನು ರೂಪಿಸ್ತಾರೆ. ಈ ಕಲೆ ಅನ್ನೋದು ಎಲ್ರಿಗೂ ಬರುವುದಿಲ್ಲ. ಈ ನಮ್ಮ ಪಠ್ಯೇತರ ಚಟುವಟಿಕೆಗಳಲ್ಲಿ ಇದು ಒಂದು ಭಾಗ. ಒಂದೊಂದು ಮಕ್ಕಳಲ್ಲಿ ಒಂದೊಂದು ಪ್ರತಿಭೆಗಳಿರ್ತವೆ, ಅದು ವ್ಯಕ್ತಪಡಿಸಲಿಕ್ಕೆ ಕೆಲವು ವೇದಿಕೆ ಇರುವುದಿಲ್ಲ, ಕೆಲವು ಸಮಸ್ಯೆಗಳಿರ್ತವೆ. ಈ ಒಂದು ದೇವರಾಯಪ್ಪನವರ ಇವರ ಚಿಂತನೆ ತುಂಬ ಒಳ್ಳೆಯದು. ಇಂತಹ ಕಾರ್ಯಕ್ರಮಗಳು ತುಂಬ ನಡೀಲಿ. ಭಗವದ್ಗೀತೆಯನ್ನು ಸಹ ಅವರು ಮಾಡ್ತಾರೆ. ನಾನು ಕೆಲವೆಲ್ಲ ಕಾರ್ಯಕ್ರಮವನ್ನು ನೋಡಿದ್ದೇನೆ ಅವರದ್ದು. ಅಂಥ ಒಳ್ಳೆಯ ಕಾರ್ಯಕ್ರಮದಿಂದ ಈ ಮಕ್ಕಳು ದೇಶ ಪ್ರೇಮಿಯಾಗಿ ರೂಪುಗೊಳ್ಬೇಕು. ಮುಂದೆ ನಮ್ಮ ದೇಶ ಉಳಿದ್ರೆ ಮಾತ್ರ ನಾವು ಉಳಿತದೆ, ನಾವು ಉಳಿದ್ರೆ ಧರ್ಮ ಉಳಿತದೆ. ಹಾಗೆ ದೇಶ ಉಳಿಬೇಕು, ದೇಶ ಪ್ರೇಮಿಯಾಗಿ ಬೆಳೆಸಿ ನಿಮ್ಮ ಮಕ್ಕಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಶುಭವಾಗಲಿ. ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಗೆ ಶುಭವನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.